ಕಮಲಕ್ಕ, ಮುಂಜಾನೆದ್ದು ದೇವ್ರಿಗೆ ಹೋಗಕ್ಕೆ ಎಷ್ಟು ಚಂದ ಅಲ್ಲ. ಊರ ನೋಡಿನ ಯಾರು ಎದ್ದ ಇಲ್ಲ, ಆದರೂ ಎಷ್ಟು ಶಾಂತ ಅನ್ಸುತ್ತಲ್ಲ ದೇವ್ರಿಗೆ ಹೋಗಿ ಬಂದ್ರೆ ಇಷ್ಟೊತ್ತಿನಾಗ. ಹ್ಞೂ ಗೌರಿ, ಅದಕ್ಕೆ ಮತ್ತೆ. ಆದರೂ ನಾವು ಈ ನವರಾತ್ರಿಗೆ ಅಷ್ಟ ಜಲ್ದಿ ಎದ್ದು ಹೋಗ್ತೀವಿ. ಆದ್ರೆ ಬೇರೆ ದಿನದಾಗೂ ಜಲ್ದಿ ಎದ್ದು ಪೂಜೆ ಮಾಡಿದ್ರೆ ಅಷ್ಟು ಸಮಾಧಾನ ಅನ್ಸುತ್ತ. ಹೌದು ನೋಡು. ಅಲ್ಲಿ ಈಕಿ ಜಮೀಲ ಒಂದೇ ದಿನ ದನ್ಸೋಗ ಇವತ್ತು ಬಂದಿಲ್ಲ. ಏ ಆಕೆ ಹೇಳಿಲ್ಲ ಒಂದೇ ದಿನ ಸುಮ್ಮನೆ ನೋಡಕ್ ಬರ್ತಂತೇಳಿ. ಆಕೆನ ದೇವ್ರಿಗೆ ನಡ್ಕೊಳಕತ್ತಾಳನ. ಹಾಂ ಹೌದಲ್ಲ, ಮರ್ತೋಗ್ಬಿಟ್ಟಿದ್ ನೋಡು ಕಮಲಕ್ಕ. ಅಯ್ಯೋ ಕಮಲಕ್ಕ ಕಮಲಕ್ಕ, ಏನಿದು ಇದಕ್ಕಿದ್ದಂಗ ಬಿದ್ದೋತಾಳ. ಹೌದಲ್ಲ ಕಮಲಕ್ಕ, ಅಲ್ಲ ಇದಕ್ಕಿದ್ದಂಗೆ ಯಾಕೆ ಬಿತ್ತಿದ? ಇವ ಕಮಲಕ್ಕ, ಇವ ನಾ ಬರ್ಲಕ್ಕಂದ್ರೆ ಏನಾಕತಿ ನಿಂದ? ನಿನ್ ತಲೆ ಮ್ಯಾಗ ಬಿದ್ದು ಬಿಡ್ತಿತ್ತು ನೋಡದು. ಹೂನೇ ಗಂಗ, ಇವ ಪುಣ್ಯ ಬರ್ಲವ ನಿನಗೆ. ಇವ ಅಲ್ಲ, ನನ್ನ ತಲೆ ಮ್ಯಾಗ ಬಿದ್ದು ಬಿಡ್ತಿತ್ತವ. ಅದ ಗಿಡ ತುಂಬಾ ಹಸ್ರೈತಿ, ಸುಮ್ಮನೆ ಹೆಂಗ್ ಬಿತ್ತಿದ? ಅಯ್ಯ ಒಣಗಿತ್ತಿದ. ಒಣಗಿದ್ದು ಕೊಂಬಿ ಬಿದ್ದೈತೆ ಅನ್ಸುತ್ತ, ಮುರಿದು ಒಣಗಿತ್ತಲ್ಲ ಅದಕ್ಕೆ ಬಿದ್ದಿರುತ್ತೆ. ಅಲ್ಲ ಗಿಡ ತುಂಬಾ ಹಸ್ರೈತಿ, ಅದು ಹೆಂಗ್ ಒಂದ ಕೊಂಬಿ ಒಣಗಿ ಬಿಡುತ್ತ? ಅದು ಕಮಲಕ್ಕನ ಮ್ಯಾಗ ಬಿಡುತ್ತ. ಈ ಸಲನ ತಪ್ಪಿಸ್ಕೊಂಡೆಲ್ಲ ನೀನ. ಕಮಲಕ್ಕ ಇಲ್ಲೇ ತೆಗಿಕತ್ತು. ಈ ಬಿಡಾಡಿ ಮಾಡ್ಯಾಳ ಕಮಲಕ್ಕ, ಈ ಬಿಡಾಡಿ. ಏ ನೀನ್ ಏನ ಮಾಡಿ ತಪ್ಪಿಸಿದ್ರು ನಮ್ದು ಈ ಪೂಜೆ ನಿಂದ್ರಕಲ್ಲ, ನೋಡ್ತಿರು. ಮಾಯವ್ವ, ನೀ ಇಷ್ಟು ಮುಂದುವರಿತೆ ಅಂತ ಗೊತ್ತಿರ್ಲಿಲ್ಲ. ಅಲ್ಲ, ಒಂದು ಕೊಲೆನ ಮಾಡಷ್ಟು ಮುಂದುವರೆದಿಲ್ಲ. ಇನ್ನೂ ಬಿಡಂಗಿಲ್ಲ. ಇವತ್ತು ಕಾಳರಾತ್ರಿ ದಿನ ಐತಿ. ನೀನು ಏನ ಮಾಡಿದ್ರು ಆ ತಾಯಿ ಬಿಡಲ್ಲ ನೋಡು. ಗಂಗವನ ರೂಪದಾಗ ಬಂದು ಆ ತಾಯಿ ನನ್ನ ಕಾಪಾಡಿದ್ಲು. ನೀನೆಂಥ ಕೆಟ್ಟ ಬುದ್ಧಿ ದುಷ್ಟತನ ಉಪಯೋಗಿಸಿದ್ರು ನಿನ್ನಂಥ ದುಷ್ಟೆಗೋಸ್ಕರನೇ ಇವತ್ತಿನ ದಿನ ಬರ್ತಾಳಾಕಿ ತಾಯಿ. ಏ ಕಮಲವ್ವ, ನಾನು ತಡೆದ್ರೂ 7 ದಿನ ಮಾಡೀನಿ. ನೀನು ಬಿಟ್ರ ಸರಿ, ಇಲ್ಲ ಅಂದ್ರೆ ನಿನ್ನ ಮಗಳನ್ನ ನೋಡಿ ಏನು ಮಾಡ್ತಂತೇಳಿ. ನೀನೇನು ಮಾಡೋಕ್ಕಾಗಲ್ಲ ನನ್ನ. ನಿಂದ್ರಿಸ್ತೀನಿ ಅಂತ ಹೇಳಿಬಿಡ್ತೀನಿ, ಇಲ್ಲಂದ್ರೆ ನೋಡು. ಕಮಲಕ್ಕ ಹೆದರಿಕೆ ಬೇಡ. ನಿಂದ್ರಿಸಲ್ಲ ನೋಡ, ಏನಾರ ಮಾಡ್ತೆ, ಏನಾದ್ರೂ ಮಾಡ್ತೆ. ಗೌರಿ ಸುಮ್ಮನಿರು ಗೌರಿ, ಮತ್ತು ನನ್ನ ಮಗಳಿಗೆ ಏನೇನೋ ಮಾಡೋಣ. ಕಮಲಕ್ಕ ಹೆದರಿಕೆ ಬೇಡ ಕಮಲಕ್ಕ, ನೀನು ಹೇಳ್ದಲ್ಲ ಇವತ್ತು ಕಾಲರಾತ್ರಿ ಕಾಳಿ ದಿನ. ಇವತ್ತು ಆಕಿನ ಕಾಪಾಡ್ತಾಳ. ಪೂಜೆ ಮಾಡ್ಕೊಂಡ್ ಬಂದೀವಿ ಈಗ. ಓಂ ಕಾಳಿ ಕಾಲರಾತ್ರಿ ನಮಃ, ಓಂ ಕಾಲರಾತ್ರಿ ನಮಃ, ಓಂ ಕಾಲರಾತ್ರಿ ನಮಃ, ಓಂ ಕಾಲರಾತ್ರಿ ನಮಃ, ಓಂ ಕಾಲರಾತ್ರಿ ನಮಃ. ಬೇಡ ಬೇಡ ಬೇಡ, ಉರಿ ಉರಿ. ಕಮಲಕ್ಕ ನಾನು ಹೇಳಿಲ್ಲ ನೋಡ, ತಾಯಿನೇ ಕಾಪಾಡಿದ್ಲು. ಗೌರಿ, ನನ್ನ ಮಗಳ ಮುಟ್ಟಂತ ಆಕಿ ಹೋಗಲ್ಲ ಅನ್ಸತ್ತ. 9 ದಿನ ಆದ್ಮೇಲೆ ನವರಾತ್ರಿಗೆ ತಾಯಿನೇ ಕಾಪಾಡಬೇಕು. ಇದು ಭಾಳ ವಿಚಿತ್ರ ಆಯ್ತು ಬಿಡವಯ್ಯವ. ಅಯ್ಯವ್ವ, ಅಲ್ಲ ನಾನು ಇಂಥದ್ದೆಂತ ನೋಡಿದ್ದಿಲ್ಲ ಕೇಳಿದ್ದಿಲ್ಲ ವಯ್ಯವ. ಅಲ್ಲ ದೆವ್ವ ಬರ್ತಂತ ನೋಡಿದ್ನೆ, ಆದ್ರೆ ಇಂಥ ಪರ ಇವ ಅಂಜಿಕೆ ಬರ್ತವಯ್ಯವ. ಹ್ಞೂನವ, ಆದ್ರ ತಾಯಿ ಕಾಲರಾತ್ರಿ ನಮ್ಮನ್ನ ಕಾಪಾಡಿದ್ಲು. ಏನು ಗೊತ್ತಾನು, ಕಾಳರಾತ್ರಿ ದುಷ್ಟರನ್ನ ಸಂಹಾರ ಮಾಡ್ತಾಳ. ಆದ್ರೆ ಏನು ಮಾಡ್ತಿ, ನನ್ನ ಮಗಳು ನೋಡ್ತಿಲ್ಲ, ಹಿಂಗೈತಿ ಕತೆ. ಎಲ್ಲೋ ನಾವು ಇಂಥದ್ದು ನೋಡಿದ್ದಿಲ್ಲ ಬಿಡು, ಆದ್ರೆ ನಮ್ಮನೆಗೆ ಹಿಂಗಾಗತ್ತಂತ ಗೊತ್ತಿದ್ದಿಲ್ಲ. ಮಾಯ ಒಂಕಾಟ ಊರಾಗ ಐತಂತ ಗೊತ್ತಿತ್ತು, ಆದ್ರೆ ಇಂಥ ಪರಿ ನಮಗೆ ಬರ್ತಾಳಂತ ನನಗೆ ಯಾವತ್ತು ಅನ್ಕೊಂಡು ಇರಲಿಲ್ಲವ ಯವ್ವ. ಹೌದು ಬಿಡ ಕಮಲಕ್ಕ, ಹೌದು. ಕಾಳರಾತ್ರಿ ಅಂದ್ರೆ ಕಾಳಿ ಏನು ಹಕೀಕತೆ ಏನು? ಕಾಳರಾತ್ರಿ ಅಂದ್ರೆ ಕಾಳಿನ ಮಹಿಷಾಸುರ ಶುಂಭ ನಿಶುಂಭನ ಸಾಯಿಸಿದ್ಮ್ಯಾಗ, ಸಂಹಾರ ಮಾಡಿದ್ಮ್ಯಾಗ, ರಕ್ತ ಬೀಜಾಸುರನ ರಾಕ್ಷಸ ಇರ್ತಾನ. ಆತನ ಕೊಂದಷ್ಟು ಆತನ ರಕ್ತ ಎಲ್ಲೆಲ್ಲಿ ಬೀಳುತ್ತಾ ಮತ್ತೆ ಹಂಗ ಹುಟ್ಟಿಗೆಂದು ಮತ್ತೆ ಒಬ್ಬತ್ತ ರಕ್ತ ಬೀಜಾಸುರ ಆಗ್ತಿರ್ತಾನ. ಅದು ರಕ್ತ ಆತಂದು ಬೀಜ ಇದ್ದಂಗೆ ಎಲ್ಲಿ ಬಿಡುತ್ತಾ ಮತ್ತೆ ಅಲ್ಲೇ ಹುಟ್ಟುತ್ತಿರ್ತಾನ. ಅದಕ್ಕೆ ದುರ್ಗಾದೇವಿ ತನ್ನ ಇನ್ನೊಂದು ಅವತಾರನ ತಾಳ್ತಾಳ. ಆಕೆ ಕಾಳಿ, ಮಹಾಕಾಳಿ ಕಾಳರಾತ್ರಿ ಅಂತ ಕರೀತಾರ. ಆಕೆ ಏನು ಮಾಡ್ತಾಳಂದ್ರೆ ರಕ್ತ ಬೀಜಾಸುರನ್ನ ಕೊಂದು ಆ ರಕ್ತ ಭೂಮಿ ಮ್ಯಾಗ ಬೀಳಾರ್ದಂಗೆ, ಒಂದನಿನೂ ಬೀಳಾರ್ದಂಗೆ ತಾನ ಕುಡಿದು ಬಿಡ್ತಾಳ. ಕೊಂದು ತಾನ ಕುಡಿದು ಆತನ ಸಂಹಾರ ಮಾಡ್ತಾಳೆ. ಆಕೆ ಕೊಳ್ಳಾಗ ರುಂಡಗಳನ್ನ ಮಾಲೆ ಹಾಕೊಂಡಿರ್ತಾಳ. ಮೈಯೆಲ್ಲ ಕಪ್ಪು ಬಣ್ಣದ್ದಿರುತ್ತ. ಮುಖದಾಗ ಒಂದು ಅಗ್ನಿ, ಬಾಯಿ ತೆಗೆದ್ರ ಬೆಂಕಿ, 3ನೇ ಕಣ್ಣು ಹೊಂದಿರ್ತಾಳ. ಈಕಿ ಕಾಳಿ ರಕ್ತ ಬೀಜಾಸುರನ ಸಂಹಾರಕ್ಕಂತಾನೆ ಭೂಮಿಗೆ ಬರ್ತಾಳ.
ಮಹಾಕಾಳಿ. ಈಕೆ ದುಷ್ಟರನ್ನು ಸಂಹಾರ ಮಾಡಿ ರಕ್ಷಣೆ ಮಾಡ್ತಾಳೆ ಎಲ್ಲರನ್ನ. ದುಷ್ಟತನನ್ನ ರಾಕ್ಷಸರನ್ನ ಸಂಹಾರ ಮಾಡಕ್ಕೆ ಬರ್ತಾಳೆ. ಹಾಂ ಹೌದನ್ ಕಮಲಕ್ಕ? ಯವ್ವ ಅಲ್ಲ, ಈಗ ನೋಡಿದ್ನಲ್ಲ ಮತ್ತೆ ನೀವು ಮಂತ್ರ ಹೇಳಿದ ತಕ್ಷಣ ಎಂದಕ್ಕಿ ಉರಿ ಉರಿ ಅಂತೇಳಿ ಹೋಗ್ಬಿಟ್ಳು. ಅವನೇ ಕಾಳ ರಾತ್ರಿ, ಅದಕ್ಕೆ ನಾವು ಜಲ್ದಿ ಹೋಗಿ ಪೂಜೆ ಮಾಡ್ಕೊಂಡ್ ಬರಕತ್ತಿದ್ವಿ. ನೋಡಿ ಇದೆಲ್ಲ ಆತು. ಅಲ್ಲ ಆಕಿ ಮ್ಯಾಗ ಇದು ಬಿಳಿಸಿ ಪೂಜೆನ ನಿಲ್ಲಿಸ್ಬೇಕಂತ ಮಾಡ್ಯಾಳ. ಅವಳು ಹೆಂಗಿದ್ದಾಳು? ಹೂನವ ಯವ್ವ, ನಾನು ನೋಡ ಸ್ವಲ್ಪ ತಡಾಗಿದ್ರೆ ನಿನ್ನ ಮ್ಯಾಗ ಬೀಳ್ತಿತ್ತು ನೋಡಕ್ಕ. ಹೂನವ ಯವ್ವ, ನಿನ್ನ ಪುಣ್ಯ ಬರಲವ ಯವ್ವ, ನನ್ನ ಕಾಪಾಡಿದಿವತ್ತು ನೀನು. ಅದ್ರಾಗ ಏನಾಯ್ತು ಬಿಡ ಕಮಲಕ್ಕ. ಮತ್ತೆ ಅಲ್ಲ ಏನನ್ನ ಆದ್ರ ಏನು ಆಕಿನ ತಾಯಿನ ನನ್ನ ರೂಪ್ದಾಗ ಬಂದ ಅಂತ ನೋಡಿ ನಾನು ಹಂಗ ಎದ್ದು ಬನ್ನೆ. ಬೆಳಗರಿತಲ್ಲ ಮತ್ತೆ ಕಸಪಸ ನಾನಂತ ಬನ್ನಿ ನೋಡು. ಹೋಗಲ್ಲನ ಬನ್ನಿ ಗಿಡಕ್ಕ ಓದ್ತಿದ್ನೆ, ತಲೆ ಮೇಲೆ ಆಗಿದ್ದೆ, ಅದಕ್ಕೆ ಬಿಟ್ಟೆ. ಯವ್ವ ಹೆಣ್ಮಕ್ಳಿಗೆ ಇದೊಂದು ತಿಪ್ಪಲ್ ನೋಡು ಯವ್ವ. ನನಗೆ ಅದ ಬುಗುಲು ಎಲ್ಲಿ ಮೊದ್ಲ ನಾನು ಕಮಲಕ್ಕನ ಕೂಡ ಆಕಿ ಮಾಯವ ನೋಡ್ಸಕ್ಕಂತಾನ ಆಕಿ ಕೂಡ ಸೇರಿ ಪೂಜೆ ಮಾಡಕತ್ತೀವ. ಸ್ವಾಮಿಗಳು ಹೇಳಿದ್ದಿದ್ದು. ಅಯ್ಯೋ ಅದಕ್ಕೆ ಮತ್ತೆ ನನಗೆ ಬುಗುಲು. ಹೌದೌದು, ಏನಾಗಲ್ಲ ತಗರಿ. ನೀವು ಒಂದು ಒಳ್ಳೆ ಯುದ್ಧಕ್ಕೆ ಇದೊಂಥರ ಯುದ್ಧನ ಇದ್ದಂಗೆ ಇವಾಗ. ಈಗ ನಮ್ಮೂರಾಗ ಈ ಮಾಯ ಹೋದ್ಲಂದ್ರೆ ನಮ್ಮೂರ ಒಂದು ಥರ ಇವಾಗ ನಮ್ಮೂರನ್ನ ಉಳಿಸ್ದಂಗೆ ನೋಡ್ರಿ ನೀವಿಬ್ರು. ಕಮಲಕ್ಕನ ಮೂಲಕ ಈ ಊರನ್ನ ಉಳಿಬೇಕಂತೇನ ಆಕಿ ಮಾಯವ್ವ ಲಕ್ಷ್ಮೀ ದೇಹದಂಗೆ ಬರಂಗೆ ಮಾಡ್ಯಾಳ ಏನಾಕಿ ತಾಯಿ, ಯಾರಿಗೆ ಗೊತ್ತು. ಅಲ್ಲ ಪ್ರಪಂಚದಾಗ ಏನ ಆಗ್ಬೇಕಂದ್ರೂ ಎಲ್ಲದಕ್ಕೂ ಒಂದು ಕಾರಣ ಇರುತ್ತಂತ. ಇದು ಹಂಗೆ ಅನ್ಕೊಂಬಿಡೋದ. ಹೌದೌದು, ಏನೇ ಆದರೂ ಒಳ್ಳೇದಕ್ಕೆ ಅನ್ನೋದು ಇದಕ್ಕೆ ಅನಿಸುತ್ತೆ. ಈಗ ನಾವು ಮಾಡ್ತಿರೋ ಪೂಜೆಯಿಂದ ಬರೀ ನಮ್ಮ ಲಕ್ಷ್ಮೀ ದೇಹದಿಂದ ಅಷ್ಟೇ ಅಲ್ಲ, ಆಕೆ ಇಡೀ ಊರಿಂದನೂ ಬಿಟ್ಟು ಮುಕ್ತಿ ಪಡ್ಕೊಂತಾಳೆ. ಏನೋ ಒಂದು ಒಟ ಒಳ್ಳೇದಾದ್ರೆ ಸಾಕು. ಹೌದು ನೋಡಿ ಕಮಲಕ್ಕ, ಒಟ ನಿಮ್ಮಿಂದ ಈ ಊರು ಉಳಿತೈತಿ, ನಿಮ್ಮ ಲಕ್ಷ್ಮಿನೇ ಉಳಿತಾಟಾಗ ಏನಾಗಲ್ಲ. ಇಷ್ಟು ಶಕ್ತಿ ಐತೆ ಅಂದಮೇಲೆ ಅದು ನವರಾತ್ರಿ ದಿನ ಯಾರಿಗೆ ಏನಾಗಲ್ಲ. ನವ ಶಕ್ತಿಗಳದು ಶಕ್ತಿ ಇರ್ತೈತಿ. ನೀವು ಬೇರೆ ಪೂಜೆ ಮಾಡಕತ್ತೀರಿ. ಇವತ್ತು 7ನೇ ದಿನ ಅಲ್ಲ? ಇಷ್ಟೊತ್ತು ಮತ್ತೆ ಕತೆ ಹೇಳಿದ್ಲಲ್ಲ ನಿನಗೆ, ಕತೆ ಕಳಿಸಿದ್ದೇನಿಲ್ಲ ಯವ್ವ. ಕೇಳಿದ್ನೆ ಯವ್ವ ತಾಯಿ. ಸರಿ ತಗ, ನಾವು ಬರ್ತೀವಿ. ಪೂಜೆ ಮಾಡಿ ನಿಂತೀವಿ ಇಲ್ಲೇ. ಈಗ ಬೇಕು ಬಂದ್ಲು ಅಂತೇಳಿ ನಾವು ಬರ್ತೀವಿ ತಗೇನು. ಅತ್ತ ಕಮಲಕ್ಕ ಹೋಗಿ ಬರ್ರಿ, ಹುಷಾರಾಗಿ ಹೋಗ್ರೇನ. ಕಮಲಕ್ಕ ಗಂಗಾ ಬಂದಿಲ್ಲ ಅಂದಿದ್ರು, ಇವತ್ತು ಗತಿ ಏನ ಯವ್ವ? ಎಂತ ಬಿರಿಕಿದ ಓಡಿಕಿ ಮಯ್ಯವ್ವ. ಹೂನಿಲೆ ನಾನು ಹಂಗ ಅನ್ಕೊಳಕತ್ತೀನಿ ನೋಡು. ಡೌಟ್ ಕಮಲಕ್ಕ, ನಿನ್ನ ಮೇಲೆ ಯಾಕೆ ಹಾಕೋದ್ಲಕ್ಕಿ? ನನ್ನ ಮೇಲೆ ಹಾಕ್ಬೋದಿತ್ತಲ್ಲ. ಲೇ ಗೌರಿ, ನಾನು ಲಕ್ಷ್ಮಿ ತಾಯಿ, ನಾನು ವ್ರತ ಇಡ್ತೀನಿ. ನೀನು ನನ್ನ ಕೂಡ ಬರಕತ್ತಿ ಹೌದು, ಆದ್ರೆ ನೀನೇನಾದ್ರೂ ನಿಂದ್ರಿಸಿದ್ರು ನಾನು ಮಾಡ್ತೀನಿ. ನಾನೇ ಮೇನ್. ಈಗ ಸ್ವಾಮೀಜಿ ಹೇಳಿದ್ ಮರ್ತೋದೇನ? ಹೌದಲ್ಲ, ಮರ್ತು ಬಿಟ್ಟಿದ್ದೆ. ಬೇಕಂದ್ರೆ ಹಾಕ್ತಾಳ ತಲೆ ಮ್ಯಾಗ. ಇಲ್ಲ ಇಲ್ಲೇ ಐತಿ, ಯಾಕೆ ನಾನು. ಅಯ್ಯೋ ಕಮಲಕ್ಕ ಬರೋ ಏನು ಹಂಗಂತಿ. ಬಾ ಬಾ.